ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು ರಿಂಗ್ ಬೀಡ್ನ ಯೂಸ್ ಮಾಡಿಕೊಂಡು ಮಾಡುವಂಥ ಕ್ರೋಶ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಅದಕ್ಕೆ ಮೊದಲಿಗೆ 6 ಎಳೆ ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಹಾಗೆ 10 ನಂಬರ್ ಕ್ರೋಶ ನೀಡಲ್ನ ತಗೊಂಡು ಬಟ್ಟೆಗೆ 2 ಸಲ ಈ ರೀತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು, ಅಂದರೆ ಲಾಕ್ನ ಮಾಡ್ಕೊಳ್ಬೇಕು. ಅದಾದ ನಂತರ ದಾರನ ಒಂಚೂರು ಮೇಲೆ ಕೇಳಿಕೊಂಡು ಈ ರೀತಿ ಮೀಡಿಯಮ್ ಸೈಜು ಅಥವಾ ಬಿಗ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಒಂದ್ಸಲ ಲಾಕ್ ಮಾಡಿದ್ಮೇಲೆ 4 ಚೈನ್ ಮಾಡ್ಕೊಂಡು ಇಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ಈಗ ದಾರನ ಒಂಚೂರು ಮೇಲೆ ಕೆಳ್ಕೊಂಡು ಮೀಡಿಯಂ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮತ್ತೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಎರಡು ಬೀಡ್ ಆದ್ಮೇಲೆ 2 ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ 2 ಬೀಡ್ ಆದ್ಮೇಲೆ 2 ಸಲ ಮಾಡ್ಕೊಳ್ಬೇಕು. ನಾನು ಇಲ್ಲಿ 1 ಸಲ ಮಾಡ್ಕೊಂಡಿದ್ದೀನಿ ಅನ್ಸುತ್ತೆ ನೋಡಿ, ಇನ್ನೊಂದು ಸಲ ಮಾಡ್ಕೊಳ್ತಾ ಇದ್ದೀನಿ. 2 ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಈ ರೀತಿ ರಿಂಗ್ ಬೀಡ್ನ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ರಿಂಗ್ ಬೀಡ್ ಒಳಗೆ ಹಾಕಿ ದಾರನ ಮೇಲೆ ಎಳ್ಕೊಂಡು ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರನ ಸೇರಿ 1 ಮಾಡ್ಕೊಳ್ಬೇಕು. ಅಂದರೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. 3 ದಾರ ಇದೆ, 3 ದಾರನ ಸೇರಿ 1 ಮಾಡ್ಕೊಳ್ತಾ ಇದ್ದೀನಿ. 1 ಮಾಡಿಕೊಂಡು ಅಲ್ಲಿ ಸ್ವಲ್ಪ ಟೈಟ್ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡಿದ ನಂತರ 3 ಚೈನ್ ಹಾಕ್ಕೊಳ್ಬೇಕು. ಹಾಫ್ ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಅದಕ್ಕೆ ನೀಡಲ್ನ ಹಾಕಿ ದಾರನ ಇಟ್ಕೊಂಡು 2 ದಾರ ಸೇರಿ 1 ಮಾಡ್ಬೇಕಂದ್ರೆ ಪಿಕಾಟ್ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ರಿಂಗ್ ಬೀಡಲ್ಲಿ ನೀಡಲ್ನ ಹಾಕಿ ದಾರನ ಇಳ್ಕೊಳ್ಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರನ ಸೇರಿ 1 ಮಾಡ್ಕೊಳ್ಬೇಕು. ಈಗ 3 ಚೈನ್ ಹಾಕ್ಕೊಳ್ಳೋದು. ಈಗ ನಾವು ಹಾಫ್ ಡಬಲ್ ಕ್ರೋಶ ಮಾಡಿದ್ವಲ್ಲ ಅದಕ್ಕೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರ ಸೇರಿ 1 ಮಾಡೋದು. ಇದೇ ರೀತಿ ಪೂರ್ತಿ ರಿಂಗನ್ನು ಅಂದರೆ ಮುಕ್ಕಾಲು ಭಾಗದಷ್ಟು ರಿಂಗನ್ನು ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. 3 ದಾರ ಸೇರಿ 1 ಮಾಡೋದು. ಅದಾದ ನಂತರ 3 ಚೈನ್ ಮಾಡಿಕೊಂಡು ಈಗ ನಾವಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳಿ. ಈ ರೀತಿ 11 ಹಾಫ್ ಡಬಲ್ ಕ್ರೋಶೆಸ್ನ ಹಾಕ್ಕೊಳ್ಬೇಕಾಗುತ್ತೆ. 11 ಅಥವಾ 10 ನಿಮ್ಗೆ ಎಷ್ಟು ಇರ್ತದೋ ನೋಡಿಕೊಂಡು ನೀವು ಮಾಡ್ಕೊಳ್ಬೋದು. ನಾವು ಟೈಟಾಗಿ ಮಾಡ್ಕೊಂಡಷ್ಟು ನಿಮಗೆ ಸ್ಪೇಸ್ ಜಾಸ್ತಿ ಸಿಗುತ್ತೆ. ನಾನಿಲ್ಲಿ ಕರೆಕ್ಟಾಗಿ 11 ಮಾಡ್ಕೊಂಡಿದ್ದೀನಿ. 11 ಮಾಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಚೂರು ಹಿಂದಕ್ಕೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಅಂದರೆ ಅಂದಾಜಲ್ಲಿ ಒಂದು 4 ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ನೋಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿರುತ್ತೆ ಡಿಸೈನ್. ಅದಾದ ನಂತರ ಮತ್ತೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ನಾವಿಲ್ಲಿ ರಿಂಗ್ ಬೀಡ್ ಅಕ್ಕಪಕ್ಕ ಮಾತ್ರ 2 ಸಲ ಲಾಕ್ ಮಾಡ್ಕೊಳ್ಬೇಕು ಬಟ್ಟೆಗೆ. ಅದು ಬಿಟ್ಟು ಬೇರೆ ಕಡೆ ಎಲ್ಲ 1 ಸಲ ಲಾಕ್ ಮಾಡಿಕೊಂಡ್ರೆ ಆಯಿತು. ನಿಮ್ಗೆ ಇನ್ನೂ ಜಾಸ್ತಿ ಗ್ಯಾಪ್ ಬೇಕು ಅಂತ ಇದ್ದಲ್ಲಿ ಪ್ರತಿ ಸಲ ಬಟ್ಟೆಗೆ ಲಾಕ್ ಮಾಡುವಾಗ 2 ಸಲ ಲಾಕ್ ಮಾಡಿಕೊಂಡು ನಡೆಯುತ್ತೆ. ಈಗ ದಾರನ ಮೇಲೆ ಕೀಳ್ಕೊಂಡು ಒಂದು ಮೀಡಿಯಮ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ 4 ಚೈನ್, ಈ 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ಈಗ ಇಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ದಾರನ ಮೇಲೆ ಕೇಳ್ಕೊಂಡು ಮೀಡಿಯಂ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈಗ 2 ಬೀಡ್ ಹಾಕಿದೆ. 2 ಬೀಡ್ ಆದಮೇಲೆ 2 ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ರಿಂಗ್ ಬೀಡ್ನ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಸೂಜಿ ಮೇಲೆ ದಾರನ ಸುತ್ತಿ ರಿಂಗ್ ಬೀಡ್ ಒಳಗೆ ನೀಡಲ್ ಹಾಕಿ ದಾರನ ಹಿಡ್ಕೊಂಡು 3 ದಾರ ಸೇರಿ 1 ಮಾಡಬೇಕು. ಅದಾದ ನಂತರ 3 ಚೈನ್ ಹಾಫ್ ಡಬಲ್ ಕ್ರೋಶೆಗೆ 1 ಪೀಕಾಟ್ ಮಾಡ್ಕೊಳ್ಳೋದು. ಈ ರೀತಿ ಸೂಜಿ ಮೇಲೆ ದಾರ ಸುತ್ತಕೊಂಡು ರಿಂಗ್ ಬೀಡಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಳ್ಬೇಕು.
ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರ ಸೇರಿ 1 ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ. ಈಗ 3 ಚೈನ್ ಮಾಡ್ಕೊಳ್ಳೋದು. ಈ ಹಾಫ್ ಡಬಲ್ ಕ್ರೋಶೆ ಇರುತ್ತಲ್ಲ ಅದ್ರ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1. ಇದೇ ರೀತಿ 11 ಪೀಕಾಟ್ ಡಿಸೈನ್ನ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಈಸಿ ಇದೆ ಡಿಸೈನು. ರಿಂಗ್ ಬೀಡ್ ಯೂಸ್ ಮಾಡೋದ್ರಿಂದ ನಿಮಗೆ ಬೇಗನೂ ಆಗೋಗ್ಬಿಡುತ್ತೆ, ಆಮೇಲೆ ತುಂಬ ಗ್ರ್ಯಾಂಡ್ ಆಗೋ ಕಾಣಿಸುತ್ತೆ ಡಿಸೈನು. ಈ ರೀತಿ 3 ಚೈನ್ ಹಾಕಿ ಹಾಫ್ ಡಬಲ್ ಕ್ರೋಶೆಗೆ ಪಿಕಾಟ್ನ ಮಾಡ್ಕೊಳ್ಳೋದು. ಸುತ್ತ ಮಾಡಿಕೊಂಡು ಟೋಟಲ್ ಆಗಿ 11 ಪಿಕಾಟ್ಸ್ನ ಮಾಡ್ಕೊಂಡಿದ್ದೀನಿ. ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ವಲ್ಪ ಹಿಂದಕ್ಕೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಪಕ್ಕದಲ್ಲೇ ಇನ್ನೊಂದ್ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ದಾರನ ಒಂಚೂರು ಮೇಲೆ ಕೆಳ್ಕೊಂಡು ಮೀಡಿಯಂ ಸೈಜ್ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಅದಾದ ನಂತರ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ 4 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತೆ ಬೀಡ್ನ ಇನ್ಸರ್ಟ್ ಮಾಡೋದು. ಬೀಡ್ನ ಇನ್ಸರ್ಟ್ ಮಾಡಿ 2 ಟೈಮ್ಸ್ ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತೆ ರಿಂಗ್ ಬೀಡ್ ವರ್ಕ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ನಾವು ರಿಂಗ್ ಬೀಡ್ ಪಕ್ಕ ನಾವು ಬೀಡ್ನ ಯೂಸ್ ಮಾಡಿಲ್ಲ ಅಂದರೆ ನಿಮಗೆ ತುಂಬ ಕಂಜೆಸ್ಟ್ ಆಗಿಬಿಡುತ್ತೆ ಜಾಗ. ಕುಚ್ಚು ಕಟ್ಟಲಿಕ್ಕೆ ನಿಮಗೆ ಜಾಗ ಸಾಕಾಗೋದಿಲ್ಲ, ತುಂಬ ಹತ್ರ ಬಂದ್ಬಿಡುತ್ತೆ. ಹಾಗಾಗಿ ನಾನು ರಿಂಗ್ ಬೀಡ್ ಅಕ್ಕಪಕ್ಕದಲ್ಲಿ ನಾನು ಬೀಡ್ನ ಯೂಸ್ ಮಾಡಿದ್ದೀನಿ ನೋಡಿ. 137 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಾಣಿಸುತ್ತೆ ಫೈನಲ್ ಆಗಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.